ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ನೌಕರರ ಸಂಘದ ಅಧ್ಯಕ್ಷರಿಗೆ ದಿನಾಂಕ 9/12/2025 ನಾನೊಂದು ಮನವಿ ಪತ್ರಗಳನ್ನು ಅಂದರೆ ನಮ್ಮ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ನನಗೆ ಯಾಕೋ ಸರಿ ಕಾಣಲಿಲ್ಲ. ಕಾರಣ ಇಲ್ಲ ಅಂತಂದರೆ ಸರ್ಕಾರ ನಡೀತಕ್ಕಂಥ ತಮಗೆಲ್ಲರೂ ಕೂಡ ನಾನು ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಸರ್ಕಾರ ಈ ಜಗಳದಲ್ಲಿ ಮುಳುಗಿ ಹೋಗ್ತಾ ಇದ್ದೀವಿ. ಸುಮಾರು 10-12 ವರ್ಷಗಳಿಂದ ಹೇಳ್ತಾನೇ ಇದ್ದಾರೆ, ಹೇಳ್ತಾ ಇದ್ದಾರೆ. ಹೊಸ ವಿಚಾರ ಯಾರು ಹೇಳೋಕ್ಕೆ ಬರೋದಿಲ್ಲ. ಕಾರಣ ಏನಾದರೂ ಆಗಿದ್ರೆ ನಾವು ಹೊಸ ವಿಚಾರ ಹೇಳ್ಬೋದಾಗಿತ್ತು. ಏನಾಗಿದ್ದರೆ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಹೋಗಿ ಇದು ಆಗ್ತದ ಇಲ್ಲ, ಆಗ್ತದೆ ಅಂತಂದರೆ ಅದನ್ನ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಸುಮ್ಮನೆ ಯಾತಕ್ಕೆ ನಾವು ಈ ರಾಜ್ಯ ಸಂಘದಿಂದ ತಮ್ಮ ಒಂದು ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಾನೇ ಇದ್ದೀವಿ. ಅನೇಕ ಸಭೆಗಳಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸ್ತಾ ಇದ್ದೀವಿ. ಇಲ್ಲಿ ತನಕ ಯಾವುದು ಕೂಡ ಆಗ್ತಕ್ಕಂಥ ಒಂದು ಆದಂಗೆ ಇರ್ತದೆ, ಅದು ಆಗ್ತಾ ಇಲ್ಲ. ಅದೇನು ಹೇಳ್ತಾರಲ್ಲ, ಒಂದು ಮರದಲ್ಲಿ ಇರ್ತಕ್ಕಂಥ ಒಂದು ಕಾಯಿಗೆ ಕಲ್ಲನ್ನು ಎಸಿತೀವಿ ನಾವು. ಕಲ್ಲನ್ನು ಎಸಿದಾಗ ಕಾಯಿ ಆದರೂ ಬೀಳಬೇಕು, ಅಥವಾ ಕಾಯಿ ಬೀಳದ ಪಕ್ಷದಲ್ಲಿ ಕಲ್ಲಾದರೂ ಕೆಳಕ್ಕೆ ಬೀಳಬೇಕು. ಇವಾಗ ಏನಾಗಿದೆ ಅಂತಂದರೆ ಆ ಕಾಯಿ ಬೀಳಲಿಲ್ಲ, ಕಲ್ಲು ನೆಲಕ್ಕೆ ಬೀಳಲಿಲ್ಲ. ಈ ರೀತಿ ಒಂದು ಕೆಲಸ ಭಾಳ ನಿಧಾನವಾಗಿ ಗತಿಯಲ್ಲಿ ಸಾಗ್ತಾ ಇದೆ. ನಾನಾದರೂ ನಿಜವಾಗ್ಲೂ ಕೂಡ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಲಿ, ಚೀಫ್ ಸೆಕ್ರೆಟರಿ ಆಗಲಿ, ಯಾವುದೇ ಅಧಿಕಾರಿಯನ್ನಾಗಲಿ ನಾನು ನಿಜವಾಗ್ಲೂ ಕೂಡ ನಿವೃತ್ತರ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯದ ಒಂದು ಆದೇಶ ಆದರೆ ಸಾಕು. ಅದರ ನಂತರ ಈ ಕಾಯಿಲೆಗಳು ಇದೆಲ್ಲ ಬರ್ತಾ ಇದೆ. ಇದಕ್ಕೆ ನಮ್ಗೆ ಕೊಡ್ತಕ್ಕಂಥ ಒಂದು ಸಂಬಳ ಇದು ಪೆನ್ಷನ್ ಏನಿದೆ ಇದೆಲ್ಲ ನಮ್ಮ ಚಿಕಿತ್ಸೆಗೆ ಸಾಕಾಗ್ತಾ ಇಲ್ಲ. ಇದು ಏನಾಗಿದೆ ಅಂದರೆ ಒಂದು ರೀತಿ ಆಗುತ್ತೋ ಇಲ್ವೋ, ನಮ್ಮ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ನಾವು ನಮ್ಮ ಒಂದು ಆರೋಗ್ಯದ ಒಂದು ಅನಾರೋಗ್ಯವನ್ನು ಕಾಪಾಡ್ತಕ್ಕಂಥ ಈ ಒಂದು ರೋಗ ಪ್ರತಿಬಂಧಕ ಶಕ್ತಿ ವಯಸ್ಸಾದಂತೆ ಎಲ್ಲರೂ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂತಂದರೆ ನಾವೆಲ್ಲ ಕೂಡ ಎಣಿಸಿ ಆಗಿರ್ತಕ್ಕಂಥ ಕಜ್ಜಾಯವನ್ನು ನಾವು ದೀಪಾವಳಿ ಹಬ್ಬದಲ್ಲಿ ಯಾವ ರೀತಿಯಾಗಿ ನಾವು ದೇವರಿಗೆ ಅರ್ಪಣೆ ಮಾಡ್ತೀವೋ ಆ ರೀತಿ ಮಾಡ್ಕೊಂಡು ಹೋದರೆ ಒಳ್ಳೆಯದು. ದುಂದು ವೆಚ್ಚಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಆಮೇಲೆ ಸಂಘವನ್ನು ಮತ್ತಷ್ಟು ಬಲಪಡಿಸಬೇಕಾದ್ರೆ ನಾವು ಆರ್ಥಿಕವಾಗಿ ಬಲಪಡಿಸಬೇಕು. ನಾನು ಹೋದ ಸಾರಿ ಹೇಳಿದೆ, ನಿಮಗೂ ನಮಗೂ ಎಲ್ಲರೂ ಕೂಡ 4 ತಿಂಗಳು ಈ ತುಟ್ಟಿ ಭತ್ಯದ ಒಂದು ಬಾಕಿ ವೇತನ ಬಂತು. ಕೊನೆಯ ಪಕ್ಷ ನಿಮ್ಮಲ್ಲಿ ಎಲ್ಲರೂ ಕೂಡ ಒಂದು ತಿಂಗಳ ಒಂದು ಈ DAಯನ್ನು ಸಂಘಕ್ಕೆ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಕೂಡ ಒಂದು ತಿಂಗಳ ಅರಿಯರ್ಸನ್ನು ಮುಂದಿನ ತಿಂಗಳು ನಾನು ಕೊಡ್ತೀನಿ. ನೀವು ಕೂಡ ಅದೇ ರೀತಿಯಾಗಿ ಎಲ್ಲ ಕೊಟ್ಟರೆ ಒಳ್ಳೆಯದು. ಆಮೇಲೆ ಇತ್ತೀಚಿನ ದಿನದಲ್ಲಿ ಅನೇಕ ಕಡೆ ಇವಾಗ ನಮ್ಮ ಕೋಲಾರದಲ್ಲಿ ಸರ್ಕಾರಿ ನೌಕರರ ಒಂದು ಕಟ್ಟಡದ ಮೇಲೆ ನಾವು ಸಮಯವನ್ನು ನಡೆಸ್ತಾ ಇದ್ವಿ. ಅದನ್ನು ಡೆಮಾಲಿಷ್ ಮಾಡಿದ್ರು. ಇವಾಗ ನಮ್ಮ ಗತಿ ಏನಾಗಿದೆ ಅಂದರೆ ಈ ಅಲ್ಲೊಂದು ದಿವಸ ಈ ಅಲೆಮಾರಿ ಸಂಘ ಅಲೆಮಾರಿ ಮೀಟಿಂಗನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಅದು ಆಗ್ತಕ್ಕಂಥದ್ದು ಬೇಡ. ಮುಂದಿನ ತಿಂಗಳು ತಾವೆಲ್ಲರೂ ಕೂಡ ಸದಸ್ಯತ್ವ ಶುಲ್ಕವನ್ನು ಒಂದು ನಿಮ್ಮ ತಾಲೂಕಿನಲ್ಲಿ ವಂತಿಕೆ ಏನಿದೆ ಅದನ್ನು ಕೂಡ ನಾನು ಕೂಡ ಮೊದಲನೇದಾಗಿ ಕೊಡ್ತೀನಿ. ನೀವು ಕೂಡ ಸದಸ್ಯತ್ವ ಶುಲ್ಕವನ್ನು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಸಂಘ ಇದೇ ರೀತಿಯಾಗಿ ಮುಂದುವರಿಬೇಕು. ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಸ್ತಕ್ಕಂಥದ್ದು ಈ ಜಿಲ್ಲೆಯಲ್ಲೆಲ್ಲ ಬೆಂಗಳೂರು ವಿಭಾಗದಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಯಾವುದೇ ಒಂದು ತಾಲೂಕಿನಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಇಂತಹ ಒಂದು ಮಹತ್ವವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಿಮ್ಮ ತಾಲೂಕಿಗೆ ನನ್ನಲ್ಲಿ ಎಲ್ಲೋ ಒಂದು ಕಡೆ ಚಿಂತಾಮಣಿ ಅಂತಕ್ಕಂಥ ಒಂದು ಅಭಿಮಾನವನ್ನು ನಾನು ಇಟ್ಕೊಂಡಿದ್ದೀನಿ. ಆ ಅಭಿಮಾನಕ್ಕೆ ತಾವೆಲ್ಲರೂ ಕೂಡ ನನಗೆ ಪ್ರೋತ್ಸಾಹವನ್ನು ಕೊಡಬೇಕು. ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡಿ ನಿಮ್ಮ ಸಂಘ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಚಿಂತಾಮಣಿ ಮೀಟಿಂಗ್ ಅಂದರೆ 2ನೇ ಶನಿವಾರ ಅಂತೇಳಿ ಶುಕ್ರವಾರ ನಾನು ಅದನ್ನು ಸಿದ್ಧ ಮಾಡ್ಕೊಂಡಿರ್ತೀನಿ.
ಎಷ್ಟೊತ್ತಿಗೆ ಎಷ್ಟು ಸಮಯಕ್ಕೆ ಬಸ್ ಸಿಗ್ತದೆ ಇಲ್ಲ ಅಂತೇಳಿ ದೇವ್ರು ತಿಳ್ಕೊಂಡು ಅಲ್ಲಿ ಬಸ್ಗೆ ಕಾಯ್ತಾ ಇರ್ತೀವಿ. ಈ ರೀತಿಯಾಗಿರೋದ್ರಿಂದ ನಿಮಗಲ್ಲಿ ಒಳ್ಳೆಯ ಒಂದು ಉತ್ಸಾಹಗಳಿದ್ದೀರಿ, ಒಳ್ಳೆಯ ಒಂದು ಶಾಂತ ರೀತಿಯಲ್ಲಿ ಕೇಳ್ತಕ್ಕಂಥವ್ರು ಇದ್ದೀರಿ. ಯಾರು ಕೂಡ ಜಗಳಗಂಟಿಗಳು ಅಥವಾ ಅನ್ಯಾಯದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ನ್ಯಾಯ ಧರ್ಮ ಸತ್ಯ ಈ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಇಟ್ಕೊಂಡು ನೀವು ಸಂಘಕ್ಕೆ ಬರೋತಕ್ಕಂಥದ್ದನ್ನ ಇನ್ನು ಮುಂದಿನ ದಿನದಲ್ಲಿ ಈ ಹಾಲು ಕೊನೆಯ ತನಕ ತುಂಬಬೇಕು, ಇದನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ತಮಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.